ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗೆ ಪ್ರಮುಖ ಸಂಪರ್ಕದ ಕೊಂಡಿಯಾಗಿರುವ ಮಹಿಷವಾಡಿಗೆ ಸೇತುವೆ ಕಾಮಗಾರಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ರಬಕವಿಯ ಶಂಕರಲಿಂಗ ದೇವಸ್ಥಾನದ ಈಶ್ವರ ಸಣ್ಣಕಲ್ ಪ್ರಮುಖ ರಸ್ತೆಯಲ್ಲಿ ಉಪವಾಸ ಸತ್ಯಾಗ್ರಹ. ಸೇತುವೆ ಕಾಮಗಾರಿ ವಿಳಂಬಕ್ಕೆ ಆಕ್ರೋಶ. 10 ವರ್ಷಗಳಿಂದ ನಡೀತಾ ಇರುವಂತಹ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ಬೆಸುಗೆ ಮಾಡುವಲ್ಲಿ ಮಹತ್ತರ ಯೋಜನೆಯಾಗಿರುವ ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ರಬಕವಿ ಜಾಕವೆಲ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗ್ತಾ ಇರುವ ಮಹಿಷವಾಡಿಗೆ ಸೇತುವೆ ಕಾಮಗಾರಿಯ ವಿಳಂಬ ನೀತಿಗೆ ಖಂಡಿಸಿ ಇಂದು ಡಾಕ್ಟರ್ ರವಿ ಜಮಖಂಡಿ ಅವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ಕೇವಲ 1 ಕಿಲೋಮೀಟರ್ನಷ್ಟು ಸೇತುವೆ ನಿರ್ಮಾಣಕ್ಕೆ 5-6 ವರ್ಷಗಳಿಂದ ವಿಳಂಬವಾಗ್ತಾ ಇರುವ ಬಗ್ಗೆ ತಾಲೂಕಿನ ಜನತೆಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯವಂತೂ ಹೇಳುತ್ತಿರುವುದಾಗಿದೆ. 2016ರಲ್ಲಿ ಅಂದಿನ ಸಚಿವೆ ಉಮಾಶ್ರೀ ಅವರು 30 ಕೋಟಿ ರೂಪಾಯಿಗಳಷ್ಟು ಟೆಂಡರ್ ಕಾಮಗಾರಿ ಮೂಲಕ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಟ್ಟಿತ್ತು. ಕಳೆದ 5 ವರ್ಷದಲ್ಲಿ ಕೇವಲ 25% ಮಾತ್ರ ಕಾಮಗಾರಿ ನಡೆದಿದೆ. ಇದಕ್ಕೆ ಪೂರಕವಾಗಿ 2021ರಲ್ಲಿ ಕಾಮಗಾರಿಗೆ ಮತ್ತಷ್ಟು ಉತ್ತೇಜನ ಕೊಡುವ ಸಲುವಾಗಿ ಹಾಲಿ ಶಾಸಕ ಸಿದ್ದು ಸವದಿ ಈ ಟೆಂಡರ್ ಕಾಮಗಾರಿಯನ್ನು 50 ಕೋಟಿ ರೂಪಾಯಿಗಳ ತನಕ ಹೆಚ್ಚಳಗೊಳಿಸುವ ಮೂಲಕ ಕಾಮಗಾರಿ ಮತ್ತಷ್ಟು ಒಳ್ಳೆಯ ಹಾಗೂ ವಿಸ್ತರಣೆಯಾಗಲೆಂದು ಸರ್ಕಾರದಿಂದ ಅನುಮೋದನೆ ಮಾಡಿದರು. ತಕ್ಷಣವೇ ಅಧಿಕಾರಿಗಳು, ಶಾಸಕರು, ಸಂಸದರು, ಸಚಿವರು, ಮುಖ್ಯಮಂತ್ರಿಗಳು ಎಚ್ಚೆತ್ತು ಕಾಮಗಾರಿ ನಡೆಸಬೇಕು. ಇಲ್ಲವಾದಲ್ಲಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಬಕವಿ ಮಹಿಷವಾಡಿಗೆ ಬ್ರಿಡ್ಜ್ ಕಾಮಗಾರಿ ವಿಳಂಬ ನೀತಿ ಖಂಡಿಸಿ ಇಂದಿನಿಂದ ಉಪವಾಸ ಸತ್ಯಾಗ್ರಹ ಆರಂಭವಾಗಿದೆ. ಲೋಕೋಪಯೋಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಉಪವಾಸ ಸತ್ಯಾಗ್ರಹಕ್ಕೆ ಬಂದು ಭೇಟಿ ಕೊಟ್ಟು ಕಾಮಗಾರಿಯನ್ನ ಕೂಡಲೇ ಪ್ರಾರಂಭಿಸಬೇಕು. ಇಲ್ಲದಿದ್ದರೆ ಇದಕ್ಕೆ ಅಧಿಕಾರಿಗಳೇ ಇದಕ್ಕೆ ತಲೆದಂಡವಾಗಬೇಕಾಗುತ್ತೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮನೆದು ಸಮಸ್ತ ರಬಕವಿ, ಬನಹಟ್ಟಿ, ಹೊಸೂರು, ರಾಂಪುರ ಮತ್ತಿತರ ಕಡೆಗಳಿಂದ ಬಂದಂತ ಊರ ಅಭಿವೃದ್ಧಿಯನ್ನ ನಿಟ್ಟಿನಲ್ಲಿ ಇಟ್ಟುಕೊಂಡು ಊರ ಅಭಿವೃದ್ಧಿ ಬಯಸಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ತಮಗೆ ನನ್ನ ವೈಯಕ್ತಿಕವಾಗಿ ಮತ್ತು ಇಲ್ಲಿ ನಡೆದಂತ ಎಲ್ಲ ಮುಖಂಡರ ಪರವಾಗಿ ಸ್ವಾಗತ ಕೋರ್ತೀನಿ. ನಮ್ಮ ದೇಶದ ಇದೊಂದು ದುರಂತ ಏನೋ ಅನ್ಬೋದು. ಪ್ರತಿಯೊಂದು ಸೌಲಭ್ಯಗಳನ್ನು ಪಡ್ಕೊಳ್ಳಾಕ ನಾವು ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದದ. ನಮ್ದು ತಾಳ್ಮೆ ಮೀರ್ತದೆ. ಯಾವಾಗ 10 ವರ್ಷದಿಂದ ಕೊಟ್ಟು ತಮಗೆಲ್ಲ ಗೊತ್ತಿದೆ ಮಾಡ್ಕೊಂತ ಬಂದು ಈ ಊರಿಗೆ ಯಾವುದೋ ಸೌಲಭ್ಯನೂ ಇಲ್ಲ, ಬೆಳೆಯುವಂತ ಪೂರಕವಾದ ವಾತಾವರಣಗಳಿಲ್ಲ, ಟ್ರೈನ್ ಟ್ರ್ಯಾಕ್ನು ಇಲ್ಲ, ದೊಡ್ಡ ನ್ಯಾಷನಲ್ ಹೈವೇನೂ ಹಾದು ಹೋಗಿಲ್ಲ, ಯಾವುದೋ ಒಂದು ಪಿಲಿಗ್ರಿಮೇಜ್ ಸೆಂಟರ್ ಐತಿ, ಯಾವುದೋ ಒಂದು ದೊಡ್ಡ ದೇವಸ್ಥಾನ ಐತಿ, ಇಂಥ ಒಂದು ನಡಿಬೇಕಾದಂತ ಪ್ರಸಿದ್ಧವಾದ ಜಾತ್ರೆ ಕೇತ್ರಿಗಳಾಗ್ತವು ಒಪ್ಪಳದಂತ ಆ ತರ ಅಂಥವು ಯಾವೂ ಇಲ್ಲದ್ರಿಂದ ಫ್ಲೋಟಿಂಗ್ ಪಾಪ್ಯುಲೇಷನ್ ಹೊರವರು ಹೋಗೋರು ಜನ ಬಹಳ ಕಡಿಮೆ ಇರೋದ್ರಿಂದ ನಮ್ಮ ಊರು ಅಭಿವೃದ್ಧಿ ಬಹಳ ಕುಂಠಿತ ಆಗೈತೆ. ಈ ನಿಟ್ಟಿನಲ್ಲಿ ಅದು ಒಂದು ಬ್ರಿಡ್ಜ್ ಆತಂದ್ರ ಅಲ್ಲಿಂದ ಕನೆಕ್ಟಿವಿಟಿ ಹೆಚ್ಚಾಗಿ ಎಲ್ಲಾ ರೀತಿಯಿಂದ ಕೃಷಿ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ನೇಕಾರಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅಲ್ಲಿಯ ಅತ್ರಿ ತಾಲೂಕಿನ 20 ಹಳ್ಳಿಗಳು ನಮಗೆ ಬಹಳ ಸಮೀಪ ಆಗ್ತಾವ. ಕನೆಕ್ಟಿವಿಟಿ ಆಗೋದ್ರಿಂದ ಶಿಕ್ಷಣ, ಆರೋಗ್ಯ ಎಲ್ಲನೂ ನಮಗೆ ಸಹಕಾರಿ ಆಗ್ತದೆ. ಈ ಸಮೀಪದಲ್ಲೇ ಹೆಚ್ಚಿನ ಆಸ್ಪತ್ರೆಗಳದಾವ, ಶಿಕ್ಷಣ ಸಂಸ್ಥೆಗಳದಾವ, ಮತ್ತಿತರ ಉದ್ಯೋಗ ನಡೀಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ ಬರ್ಬೇಕಾತಂದ್ರೂ ಹೋತು, ಕಡಿಯಲ್ಲಿ ಹೋತು. ಇದನ್ನೆಲ್ಲಾನು ನೀವು ಅವ್ರು ಯಾರ್ಯಾರು ಬರ್ತಾರಲ್ಲ ಆಫೀಸರ್ಸ್ ಬಂದು ನಮ್ಗೆ ಉತ್ತರ ಹೇಳಿ ಹೋಗ್ಲಿ. ನಿಮ್ಗೆಲ್ಲ ಗೊತ್ತಿರಲಿ, ಅದ್ರ ಹಿಂದೆ ಸಾಕಷ್ಟು ಸಂಚುಗಳದಾವ್. ಅದು ಅವೈಜ್ಞಾನಿಕವಾಗಿ ಆ ಬ್ರಿಡ್ಜ್ ಅನ್ನ ಎಲ್ಲಿ ಲ್ಯಾಂಡಿಂಗ್ ಮಾಡ್ಬೇಕಲ್ಲ, ಲ್ಯಾಂಡಿಂಗ್ ಈಗ ನೀವು ಆ ಕಡೆ ಇಲ್ಲಿ ಬಂದ್ ಕಿಸಿಂದ ಗುಡಿ ಹಚ್ಚಕ ಅಲ್ಲಿ ಕ್ರಾಸಿಂಗ್ ಮಾಡಿದೇವ್ ಅಂದ್ರೆ ಎಲ್ಲಾ ವರ್ಷ ಮುಣಗ್ತೈತಿ. ಅಲ್ಲಿಂದ ಇಲ್ಲಿ ತಕ ಬಂಡ್ ಹಾಕೋದ್ರಿಂದ ಅದು ಊರ್ ಮೊದಲ ಮಟ್ಟಿ ಮುಣಗ್ತೈತಿ. ಆ ಮೊದಲ ಮಟ್ಟಿ ಮುಳುಗಡೆ ಏರಿಯಾ ತಗೊಂಡ್ರು ಕೂಡ ಅವ್ರ ಸಲುವಾಗಿ ನಮ್ ಬ್ಯಾರೇಜ್ ಎಲ್ಲ ಬಂದ್ ಹಾಕ್ತೈತಿ. ಒಂದು ಸಣ್ಣ ಹಳ್ಳಿ ಸಲುವಾಗಿ ನಾವು ಅಲ್ಲಿ ಉಳಿಸೋ ಸಲುವಾಗಿ ಅವ್ರು ಈಗಾಗಲೇ ಅವ್ರ ಜಾಗನೂ ಕೊಟ್ಟಾರ, ಎಲ್ಲ ಆಗೈತಿ. ಇವೆಲ್ಲಾ ಕಾಂಟ್ರವರ್ಸಿಗಳನ್ನ ನಾವೆಲ್ಲಾನು ಅಭ್ಯಾಸ ಮಾಡಿ ನಮಗದು ಆಗಾಕ ಏನೂ ಕಾರ್ಯ ಇಲ್ಲ. ಅದನ್ನ ತಂದ್ ಕಿಸಿಂದ ಅಲ್ಲೇ ನೀವು ಈಗಾಗಲೇ ರಬಕವಿ ಅವ್ರು ಏನ್ ಪ್ಲಾನ್ ಹಾಕ್ಯಾರ ಗೊತ್ತಿಲ್ಲ. ನಾವು ಬನಹಟ್ಟಿ ರಬಕವಿ ಅಂತ ಹೇಳಿ ಮಾತಾಡ್ತೀವಿ. ರಬಕವಿ ಬನಹಟ್ಟಿ ಒಂದು ತಾಲೂಕಾ ಪ್ಲೇಸ್ ಆಗಿ ಎಲ್ಲ ಆಫೀಸ್ಗಳು ಬರಬೇಕು. ಏನು ಸಾಧ್ಯತೆ ಹೊರಗಿನ ಹಳ್ಳಿಗಳಿಂದ ಬರ್ತಕ್ಕಂತ ಏನು ಅಲ್ಲೊಂದು 8 ಹಳ್ಳಿ ಬಂದು ಅಂದ್ರೆ ನಮಗೆ ಆಡಳಿತ ಭವನ ಕೂಡ ನಮ್ಮಲ್ಲಿ ಯಾಕಂದ್ರೆ ದಿವಸ ಫ್ಲೋಟಿಂಗ್ ಜನಸಂಖ್ಯೆ ಒಂದು 5,000-7,000 10,000 ಜನಸಂಖ್ಯೆ ಬಂದು ಹೋಗೋದ್ರಿಂದ ನಮ್ಮಲ್ಲಿ ವ್ಯಾಪಾರ ಅಭಿವೃದ್ಧಿ ಆಕತಿ ಅನ್ನೋ ಕಾರಣಕ್ಕೆ ಊರ ಹಾಳಾಗೋ ಕಾಲ ಬಂದ್ಬಿಟ್ಟೈತಿ. ನಾವು ಇಲ್ಲೇನೋ ಒಂದು ಟೆಕ್ಸ್ಟೈಲ್ ಪಾರ್ಕು ಆಗಲಿಲ್ಲ, ನೇಕಾರರಿಗೆ ಉದ್ಯೋಗ ಕೊಡುವಂತ ವ್ಯವಸ್ಥೆನೂ ಆಗಲಿಲ್ಲ. ಹಿಂಗಾಗಿ ಅದಕ್ಕಾಗಿ ನಾವು ಅಲ್ಲಿ ಅಷ್ಟು ಬಂದು ಅಂದ್ರೆ ಆ ಮಂದಿ ಇಲ್ಲಿ ಬರ್ಲಿ, ನಾವು ವ್ಯಾಪಾರ ಆಗಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇದೇನು ಹೋರಾಟ ಸಮಿತಿ ಮಾಡಿ ಇವತ್ತೇನ್ ಮಾಡ್ಯಾರ, ಇದು ಒಂದು ಒಳ್ಳೆಯ ಕಾರ್ಯ. ಇದು ನಮ್ಗೆಲ್ಲ ಗೊತ್ತಿರೋದು. ಅಲ್ಲಿ ಈಗೇನು
ಮೊದಲ ಮಟ್ಟಿಗೆ ಕ್ರಾಸ್ ಐತ್ಲ ತಮ್ಗೆಲ್ಲರಿಗೂ ಹೋರಾಟಗಾರರು ಹೇಳ್ತೀನಿ. 10 ಸಲ ಕರ್ಕೊಂಡೋಗಿ 10 ಸಲ ಮಾತಾಡಿಸಿರು. ಇದು ಯಾವುದೂ ವ್ಯರ್ಥ ಆಗೈತಿ. ಈ ವ್ಯರ್ಥ ಸಲುವಾಗಿ ಬ್ಯಾಸೋತ್ ಅವರು ಈ ನಿರ್ಧಾರ ತಗೊಂಡವ್ರು. ನಾವು ಬ್ಯಾಡ್ರಿ ಇದೊಂದ್ಸಲ ಇನ್ನೊಂದು ಚಾನ್ಸ್ ಕೊಡೋದು ಅಂದ್ರು. ಅವ್ರು ಯಾರು ಮಾತು ಕೇಳಿಲ್ಲ. ಇದು ಹಠ ಹಿಡಿದ ಅವ್ರು ಬಿಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಅವ್ರಿಗೆ ರಬಕವಿ ಸಮಸ್ತ ತನಗ ತೇರ್ದಾ ತಾಲೂಕಿನ ಎಲ್ಲಾ ಪ್ರತಿಯೊಂದು ಹಳ್ಳಿಯವರು ಅವ್ರ ಬೆಂಬಲ ಕೊಟ್ಟು ಕಾಂಗ್ರೆಸ್ ಮಹಿಳಾದವರು ಬಂದು ಭಾಗಿಯಾಗಿ ಅವ್ರ ಬೆಂಬಲ ಕೊಡೋದು ವಿಚಾರ ಮಾಡಿ ನನ್ನ ಮುಂದೆ ಮಾತಾಡ್ಯಾರು. ಅದಕ್ಕೆ ದಯವಿಟ್ಟು ಏನು ಒಬ್ಬರೇ ಕೂತಿಲ್ಲ. ಇವತ್ತು 10 ಮಂದಿ ಅವ್ರ ಜೋಡಿ ಕುಂಡ್ರ ವ್ಯವಸ್ಥೆದಾಗ ನಡೆಸ್ಯಾರು. ಆದ್ರೆ ಒಂದು ಮಾತು ಹೇಳ್ತು, ನಾಳೆಯಿಂದ ಯಾರ ಕುಂಡ್ರಬೇಕಂತಿರ್ಲ ಸಾಯಂಕಾಲ 5 ಗಂಟೆಗೆ ಬಂದು ಇಲ್ಲಿ ಬಡಿಸ್ಕೊಡ್ಬೇಕು. ಅವ್ರ ಮರುಸ್ ಮುಂಜಾನೆ ಬಂದ 9 ಗಂಟೆಗೆ ಇಲ್ಲಿ ಇರಬೇಕು. ಮತ್ ನಿಮ್ಗೆ ಫೋನ್ ಹಚ್ಚೋದು ಬಿಡುದು ಈ ತಗದಲ್ಲ. ಈ ಶೇಷವು ಆಗ್ಬೇಕಾತಂದ್ರ ಎಲ್ಲಾರು ಟೊಂಕಾಕಿ ಮನಿ ಉದ್ಯೋಗ್ಬೇಕು. ಇಲ್ಲಿ ನಿಂತ್ರ ಮೈಸೂರಿ ಬೇರೆ ದಕ್ಕಚ್ಚಿ ಇಲ್ಲಿ ಮನೆಯಾಗ ಕೂತ್ರು ಬೇರೆ ತಗಂಗಿಲ್ಲ. ದಯವಿಟ್ಟು ಎಲ್ಲರೂ ಇದನ್ನ ಆಕರ್ಷಣೆ ಮಾಡ್ಕೊಳ್ಳಿ, ವಿಚಾರ ಮಾಡಿ ಮುಂದಿನ ದಿನ ಹಿಡ್ಕೊಂಡು ಎಲ್ಲರೂ ಒಂದು ದಿವಸ ರಬಕಾಯಿ ಬಂದೈತಿ. ರಾಂಪುರ್ ಹೊಸೂರು 4 ಊರು ಬಂದ್ ಮಾಡಿದಾಗ ಇದಕ್ಕೊಂದು ಮರ್ಯಾದೆ ಬರ್ತೈತಿ. ಇಲ್ಲಿಗೆ ಬರಂಗಿಲ್ಲ. ಯಾಕಂದ್ರೆ ಇವರು ಹಿಂಗ ಕೇಳ್ಕೊತ್ ಕೂತ್ರು ಹಿಂಗ ಹೋಗ್ತೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತೀರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಭೀಮಶ್ರೀ ಮಗದುಮ, ಪ್ರವೀಣ್ ಹಜಾರಿ, ಮಹಾದೇವ ಧೂಪದಲ, ದರಪ ಉಳ್ಳಾಗಡ್ಡಿ, ರಾಮಣ್ಣ ಹುಲಕುಂದ, ಸಂಜಯ್ ತೈಕಿ, ರವಿ ಗಡಾದ, ಸಂಜಯ್ ತೈಕಿ, ಧರೆಪ ಉಳ್ಳಾಗಡ್ಡಿ, ನೀಲಕಂಠ ಮುತ್ತುರ, ಚಿದಾನಂದ ಗಾಳಿ, ಬಸವರಾಜ ತೈಕಿ, ಸುರೇಶ್ ಚಿಂಡಗ, ಬ್ರಿಡ್ಜ್ ಮೋಹನ ಡಾಗ, ಶ್ರೀಶೈಲ ದಲಾಲ, ಬಸವರಾಜ ದಲಾಲ, ಬಾಬು ಮಹಾಜನ್, ಯೂನೋಸ್ ಚೌಗಲ, ರಾಜು ಸಾಬೂಜಿ, ಶಿವಾನಂದ ಬಾಗಲಕೋಟಮಠ, ಚಿದಾನಂದ ಸೊಲ್ಲಾಪುರ, ಎಂಎಸ್ ಬದಾಮಿ, ಭೀಮಶ್ರೀ ಪಾಟೀಲ, ಮಲ್ಲೇಶ್ ಕುಂಚನೂರ, ನಂದು ಗಾಯಕ್ವಾಡ, ರಾಜು ಭದ್ರನವರ್ ಸೇರಿ ರಬಕವಿ ಬನಹಟ್ಟಿ, ರಾಂಪುರ, ಹೊಸೂರು ನಗರದ ಎಲ್ಲ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.